ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪ್ತಿ. ಮೀಡಿಯಾ ಮೈಂಡ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ 2026 ವಿಧಾನಸಭಾ ಚುನಾವಣೆಯಲ್ಲಿ ರತ್ನ ದೇವನಾಥನ್ ಅವರು ಪ್ರಮುಖ ಹುದ್ದೆಯಲ್ಲಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಉತ್ತರ 24 ಪನಗಣ ಜಿಲ್ಲೆಯ ಪಣಿಹಾಟಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ರತ್ನ ದೇವನಾಥನ್ ಅವರು ಕೋಲ್ಕತಾದ RGKR ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಬಲಿಯಾದ ಯುವತಿಯ ತಾಯಿ ಎಂಬ ಕಾರಣದಿಂದಲೇ ದೇಶದ ಗಮನ ಸೆಳೆದಿದ್ದಾರೆ. ಈ ದುಃಖದ ಘಟನೆ ನಂತರ ಅವರು ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಮಹಿಳಾ ಸುರಕ್ಷತೆ ವಿಷಯವನ್ನು ತಮ್ಮ ಚುನಾವಣಾ ಅಭಿಯಾನದ ಪ್ರಮುಖ ಅಂಶವಾಗಿಸಿಕೊಂಡಿದ್ದಾರೆ. ಚುನಾವಣಾ ಫಲಿತಾಂಶದಲ್ಲಿ ರತ್ನ ದೇವನಾಥನ್ ಅವರು ಭರ್ಜರಿ ಜಯ ಸಾಧಿಸಿದ್ದು, ಟಿಎಂಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ದೊಡ್ಡ ಮತಾಂತರದಿಂದ ಸೋಲಿಸಿದ್ದಾರೆ. ಸುಮಾರು 28,000ಕ್ಕೂ ಹೆಚ್ಚು ಮತ ಅಂತರದಲ್ಲಿ ಗೆಲುವು ಸಾಧಿಸುವುದು ವಿಶೇಷವಾಗಿದ್ದು, ಹಲವು ವಿಷಯಗಳಲ್ಲಿ ಟಿಎಂಸಿ ಹಿಡಿತದಲ್ಲಿ ಪಣಿಹಾಟಿ ಕ್ಷೇತ್ರದ ಇದು ಮಹತ್ವದ ರಾಜಕೀಯ ಬದಲಾವಣೆಯಲ್ಲಿ ಈ ಗೆಲುವು ರಾಜಕೀಯ ಜಯವಲ್ಲ, ಒಂದು ತಾಯಿಯ ನ್ಯಾಯ ಹೋರಾಟ ಜನರು ನೀಡಿದ ಬೆಂಬಲವಾಗಿ ವಿಶ್ಲೇಷಿಸಿದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ರತ್ನ ದೇವನಾಥನ್ ಅವರು ಮಹಿಳೆಯರ ಸುರಕ್ಷತೆ, ನ್ಯಾಯ ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಒತ್ತಿ ಹೇಳಿದ್ದು ಜನರಲ್ಲಿ ಸ್ಪಂದನೆ ಮೂಡಿದೆ. ಆರಂಭಿಕ ಮತ ಎಣಿಕೆ ಹಂತದಲ್ಲೇ ಅವರು ಮುನ್ನಡೆಯಲ್ಲಿದ್ದು, ನಂತರ ಸ್ಪಷ್ಟ ಜಯ ಸಾಧಿಸಿದ್ದು, ತಮ್ಮ ಪ್ರತಿಕ್ರಿಯೆಯಲ್ಲಿ ಅವರು ನನ್ನ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ ಎಂದು ಹೇಳಿ ತಮ್ಮ ಮಗಳಿಗಾಗಿ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದೆಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ರತ್ನ ದೇವನಾಥನ್ ಅವರ ಗೆಲುವು ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮಹತ್ವದ ತಿರುವು ತಂದಿದ್ದು, ಜನರ ಭಾವನೆಗಳು ಮತ್ತು ಮಹಿಳಾ ಸುರಕ್ಷತಾ ವಿಷಯಗಳಲ್ಲಿ ಚುನಾವಣೆಯಲ್ಲಿ ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಇದು ಮೀಡಿಯಾ ಮೈಂಡ್ಸ್, ನಿಮ್ಮ ಸುದ್ದಿ. ನಾನು ನಿಮ್ಮ ದೀಪ್ತಿ.